ಪ್ರಕೃತಿ ವೈಭವದಿಂದ ಮೆರೆಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಹಸಿರು ಕಂಗೊಳಿಸುತ್ತಿರುವ ಪ್ರದೇಶ ನೆರಿಯ. ಈ ಸ್ಥಳದ ಗಂಡಿಬಾಗಿಲು ಎಂಬ ಜಾಗದಲ್ಲಿ ಅಸಹಾಯಕರ ಪಾಲಿಗೆ ಬೆನ್ನೆಲುಬಾಗಿ ನಿಂತಿರುವ ಸಂಸ್ಥೆ ಸಿಯೋನಾಶ್ರಮ. ಅನಾಥರು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ವೃದ್ಧರಿಗೆ ಆಶ್ರಯ ತಾಣ. ಅಸಹಾಯಕರ ಪಾಲಿಗೆ ಆಶ್ರಯ ನೀಡಿ ಅವರ ಬಾಳಿಗೆ ಬೆಳಕಾಗಿರುವ ಈ ಸಂಸ್ಥೆ ಪ್ರಾರಂಭಗೊಂಡಿದ್ದು ಒಂದು ಪುಟ್ಟ ಮನೆಯಲ್ಲಿ. ಆದರೆ ಈಗ ಎಷ್ಟೋ ಜನರ ಪಾಲಿಗೆ ಬೆಳಕಾಗಿದೆ. ಈ ಸಂಸ್ಥೆ ಪ್ರಾರಂಭವಾಗಿದ್ದು 1999 ಮಾರ್ಚ್ 22ನೇ ತಾರೀಕು. ಆಗಿನಿಂದ ಈಗಿನವರೆಗೂ ಬಹಳಷ್ಟು ಏಳುಬೀಳುಗಳನ್ನು ಕಂಡಿರುವ ಈ ಆಶ್ರಮ ಯಾವತ್ತೂ ಕುಗ್ಗದೆ ಪ್ರತಿ ಮನಗಳಿಗೂ ನೆಲೆ ಕೊಟ್ಟಿದೆ. ಪ್ರೀತಿಯ ನನ್ನ ವೀಕ್ಷಕರೇ, ಸಿಯೋನಾಶ್ರಮದ ಕುರಿತು ತಮ್ಮಲ್ಲಿ ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಸಿಯೋನಾಶ್ರಮ ಪ್ರಾರಂಭವಾಗಿದ್ದು 1999 ಮಾರ್ಚ್ 22ನೇ ತಾರೀಕು. ಇದು ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ ಸ್ವಂತ ಕೆಲಸಕ್ಕೋಸ್ಕರ ನಾನು ಪಾಲಕ್ಕಾಡ್ ಎಂಬ ಪ್ರದೇಶಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಕಂಡ ಒಂದು ದೃಶ್ಯ ಏನಂತ, ನಮ್ಮಂಥವರು ತಿಂದು ಉಳಿದ ಹೆಂಜೆಗಳನ್ನು ಆ ಕೆಳಗೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಿಗೆ ಹಾಕ್ತಿದ್ರು. ಅದರಲ್ಲಿ ಕಪ್ಪು ಹೇಲು ಮೂತ್ರ ಹರಿಯುತ್ತಾ ಇತ್ತು. ಅದರಲ್ಲಿ ಬಿದ್ದಂಥ ಹೆಂಜಲನ್ನು ಈ ಮಾನಸಿಕ ರೋಗಿಗಳು ಹೋಗಿ ಎಕ್ಕಿ ತಿಂತಾರೆ. ಒಂದು ಕಡೆ ನಾಯಿ ತಿಂತಾ ಇದೆ, ಇನ್ನೊಂದು ಕಡೆ ಇವರು ತಿಂತಾ ಇದೆ. ಈ ದೃಶ್ಯ ನೋಡಿದಾಗ ನನಗೆ ತಡೀಲಿಕ್ಕಾಗಿಲ್ಲ, ನಾನೇ ಕೂಗಿಬಿಟ್ಟೆ, ದೇವರು ಎಷ್ಟು ಕಷ್ಟದಲ್ಲಿ ಇವರು ಜೀವನ ಮಾಡುತ್ತಾರೆ. ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದು, ನಮಗೆ ಸಾಕು ಸಾಕು ಎಂಬುದು ಇಲ್ಲ, ಇನ್ನೂ ಬೇಕು ಬೇಕು ಎಂಬುದು. ನಾಳೆ ಇದೇ ಪರಿಸ್ಥಿತಿ ನನಗೆ ಅಥವಾ ನನ್ನ ಹೆಂಡತಿ ಮಕ್ಕಳಿಗೆ ಯಾಕೆ ಬರಬಾರ್ದು? ಬಂದರೆ ನಮಗೆ ಸಹಿಸಲಿಕ್ಕೆ ಆಗುತ್ತಾ? ಆ ಒಂದು ಮನಸ್ಸಿಗೆ ಇದು ಬಂತು. ಆವಾಗ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡೆ, ಇನ್ನು ಮುಂದಕ್ಕೆ ಇವರೇ ಸೇವೆ ಮಾಡ್ತೀನಿ ಅಂತ. ಮಾರನೇ ದಿವಸ ನಾನು ನನ್ನ ಮನೆಗೆ ಬಂದಾಗ ನನ್ನ ಪತ್ನಿ ಹತ್ರ ಈ ವಿಷಯವನ್ನು ನಾನು ಹಂಚಿಕೊಂಡೆ. ಆಗ ಪತ್ನಿ ಅದಕ್ಕೆ ಹೇಳಿದರು, ಆಯಿತು, ಒಳ್ಳೆಯ ಕೆಲಸ, ನಾವು ಅದನ್ನು ಮಾಡುವ ಅಂತ ಹೇಳಿಕೊಂಡು ನಾವು ಈ ಆಶ್ರಮವನ್ನು ಪ್ರಾರಂಭಿಸಿದ್ದು ಒಂದು ವ್ಯಕ್ತಿಯಿಂದ. ಅದು ಒಂದರಿಂದ ಸುಮಾರು 65 ವ್ಯಕ್ತಿಗಳಿಗೆ ನಾವು ಇವಾಗಲೂ ಕೂಡ ವಾಸ್ತವ್ಯ ಇರುವ ಅದೇ ಮನೆಯಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ. ಅವಾಗ ನನ್ನ ಮಕ್ಕಳು ಎಲ್ಲ ಕಲಿತಾ ಇದ್ರು. ನನಗೆ 4 ಮಂದಿ ಮಕ್ಕಳು, 3 ಹೆಣ್ಣು ಮಕ್ಕಳು, 1 ಗಂಡು ಮಗ. ಅವರನ್ನು ಕೂಡ ಅವರು ಇಲ್ಲಿ ಬರುವಾಗ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಅವರಿಗೆ ಕೂಡ ಜಾಗ ಇರಲಿಲ್ಲ, ಆ ಪರಿಸ್ಥಿತಿಗೆ ಬಂದು ಮುಟ್ಟಿತ್ತು. ಆದರೂ ಕೂಡ ಅವರು ಕೂಡ ಎಲ್ಲ ಸಹಿಸಿಕೊಂಡು ಇವರ ಸೇವೆಯನ್ನು ಅವರು ಕೂಡ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹಾಗೆ ಈಗ ಈ ಆಶ್ರಮದಲ್ಲಿ ಈಗ 387 ಮಂದಿ ವ್ಯಕ್ತಿಗಳು ಈಗ ಇದ್ದಾರೆ. ಅಲ್ಲಿ ಕೇವಲ ನಮ್ಮ ಕರ್ನಾಟಕದವರು ಮಾತ್ರವಲ್ಲ, ಆಲ್ ಓವರ್ ಇಂಡಿಯಾದು ಪೇಷಂಟ್ ನಮ್ಮ ಇದರಲ್ಲಿದೆ. ಇವರೆಲ್ಲ ದಾರಿ ಬದಿಯಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಮರದ ಬುಡದಲ್ಲಿ, ಮೋರಿಗಳಲ್ಲಿ ಈ ರೀತಿಯಲ್ಲಿ ಇದ್ದುಕೊಂಡು ಜೀವನ ಮಾಡುವುದು. ಅಂದರೆ ಮಾನಸಿಕ ರೋಗಿಯಾಗಿ ಮನೆಯಿಂದ ಹೊರಟು ಎಷ್ಟೋ ವರ್ಷಗಳಾಗಿದೆ. ಅವರಿಗೂ ಕೂಡ ಇನ್ನೂ ಗೊತ್ತಿಲ್ಲ ನಾವು ಯಾವಾಗ ಹೊರಟಿದೆ. ಇನ್ನೂ ಕೂಡ ಕೆಲವ್ರದ್ದು ಹೆಸರು ವಿಳಾಸ ಅವರಿಗೂ ಗೊತ್ತಿಲ್ಲದವರು ತುಂಬ ಮಂದಿ ಇದ್ದಾರೆ. ಅಂಥವರೆಲ್ಲ ಇಲ್ಲಿ ಇದ್ದಾರೆ. ಇಷ್ಟವರೆಗೆ ಸುಮಾರು ನಮಗೆ 3000ಗಿಂತ ಮೇಲ್ಪಟ್ಟು ಜನಗಳನ್ನು ನಾವು ಇಲ್ಲಿ ಕರ್ಕೊಂಡ್ಬಂದು ಅವರ ಸೇವೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಹುಷಾರಾದವರನ್ನು ನಾವು ಅವರ ವಿಳಾಸ ತಿಳಿಸಿದ ನಂತರ ನಾವು ಅವರ ಮನೆಯವರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ನಾವು ಮನೆಗೆ ಕಳಿಸಿಕೊಡ್ತೀವಿ. ಇನ್ನು ಕೆಲವರಿಗೆ ವಿಳಾಸ ತಿಳಿದು ನಾವು ಅವರಿಗೆ ವಿಷಯ ತಿಳಿಸಿದೆ, ಆದರೂ ಮನೆಯವರು ಬರ್ತಾ ಇಲ್ಲ, ಅವರಿಗೆ ಬೇಡ ಅಂಥವರು ಮಾತ್ರ ಇಲ್ಲೇ ಇದ್ದಾರೆ. ಮತ್ತು ಕೆಲವಾರು ಮಂದಿ ಇಲ್ಲಿ ಮರಣ ಕೂಡ ಹೊಂದಿದ್ದಾರೆ. ಅವ್ರನ್ನ ಇಲ್ಲೇ ನಾವು ಬೆರೆಯಲು ಮಾಡಿದ್ವಿ. ಇಲ್ಲಿ ಹಿಂದೂ ಉಂಟು, ಮುಸಲ್ಮಾನ್ ಉಂಟು, ಕ್ರೈಸ್ತರುಂಟು, ಸಿಖ್ಗಳು ಉಂಟು, ಎಲ್ಲ ಜಾತಿ ಧರ್ಮಗಳು ಕೂಡ ಇದ್ದಾರೆ. ಅದು ಕೂಡ ಅಲ್ಲದೆ ಇಲ್ಲಿ ಹುಟ್ಟಿದ್ದು 13 ಮಕ್ಕಳಿದ್ದಾರೆ. ಈ ಮಕ್ಕಳೆಲ್ಲ ಹೇಗೆ ಆಗಿದೆ ಅಂತ ಹೇಳಿದರೆ, ಇವರ ತಾಯಿಯಂದರು ಮಾನಸಿಕ ರೋಗಿಗಳಾಗಿ ದಾರಿಯಲ್ಲಿ ನಡೆದಾಡ್ತಾ ಇರ್ತಾರೆ. ಅವರನ್ನು ನಮ್ಮಂಥವರ ಬುದ್ಧಿ ಇದ್ದ ಕೆಲವು ಜನಗಳು ಮಿಸ್ಯೂಸ್ ಮಾಡ್ತಾರೆ. ಹಾಗೆ ಗರ್ಭಿಣಿಯಾಗಿ 5 ತಿಂಗಳು, 6 ತಿಂಗಳು, 8 ತಿಂಗಳೆಲ್ಲ ಗರ್ಭಿಣಿಯಾಗಿ ಇಲ್ಲಿ ನಮಗೆ ಸಿಕ್ಕಿರೋದು. ಅವ್ರನ್ನೆಲ್ಲ ಅವರ ಆರೈಕೆಯಲ್ಲಿ ಮಾಡಿ ಆ ಮಕ್ಕಳಿಗೆಲ್ಲ ಈಗ ಎಜುಕೇಷನ್ ಎಲ್ಲ ಕೊಟ್ಟು ಅವ್ರನ್ನ ಕಲಿಸ್ತಾ ಇದ್ದಾರೆ. ಈಗ ಅದರಲ್ಲಿ ಈಗ 4 ಮಕ್ಕಳೀಗ ನರ್ಸಿಂಗ್ ಮಾಡ್ತಾ ಇದ್ದಾರೆ. ಬಾಕಿ ಉಳಿದ್ರು PUC, SLC, 8th ಅಂದ 4th ಇಂದ ಮೇಲೆಯವರಿಗೆ ಕಲಿತಾ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ. ಈ ರೀತಿಯಲ್ಲಿ ಆಶ್ರಮ ನಡೆಸ್ತಾ ಇದೆ. ಈ ಆಶ್ರಮ ಈಗ ಪ್ರಾರಂಭಿಸಿ ಈಗ 25 ವರ್ಷ ಕಳೀತು, 26ನೇ ವರ್ಷ ರನ್ನಿಂಗಲ್ಲಿ ಇದೆ.
ಸಮಾಜದಲ್ಲಿ ಬೀದಿಯಲ್ಲಿ ಅಲೆದಾಡ್ತಾ ಇದ್ದ ಮನೋರೋಗಿಗಳು, ಅಂಗವಿಕಲರು, ಬುದ್ಧಿಮಾಂದ್ಯರು, ನಿರ್ಗತಿಕರು, ವಿಶೇಷ ಚೇತನ ಮಕ್ಕಳು, ವೃದ್ಧರು, ವಿವಿಧ ರೀತಿಯಲ್ಲಿ ದೌರ್ಜನ್ಯಕ್ಕೆ ಒಳಪಟ್ಟವರು, ಬೀದಿ ಬೀದಿ ಅಲೆದಾಡುತ್ತಿದ್ದವರು, ಹೀಗೆ ಸಮಾಜಕ್ಕೆ ತನ್ನ ಮನೆಯವರಿಗೆ ಬೇಡ ಎಂದು ಇದ್ದಂತಹ ವ್ಯಕ್ತಿಗಳಿಗೆ ಆಶ್ರಯ ನೀಡಿರುವುದು ಈ ಸಿಯೋನ್ ಆಶ್ರಮ. ಒಂದ್ಸಲ ನಮ್ಮದು ಈ ಆಶ್ರಮ ಪ್ರಾರಂಭಿಸಿ ಒಂದು 2005ನೇ ಇಸ್ವಿಯಲ್ಲಿ ನಮ್ಮ ಮೇಲೆ ತುಂಬ ಅಪವಾದನೆ ಎಲ್ಲ ಬಂದಿತ್ತು, ಪೇಪರ್ಲಿ ಬಂದಿತ್ತು, ಕೆಲವು ಮೀಡಿಯಾಗಳು ಕೂಡ ಇದು ಮಾಡಿದರು. ಆ ಸಂದರ್ಭದಲ್ಲಿ ಅಮ್ಮ ವೀರೇಂದ್ರ ಹೆಗ್ಡೆಯವರು ಅವರೇ ಫೋನ್ ಮಾಡಿ ಕರೆದು ಅವ್ರು ಹೇಳಿದೊಂದು ಮಾತು, ಪೌಲೋಸ್ರೇ ನೀವು ಮುಂದೆ ಇಟ್ಟ ಕಾಲ ಮುಂದೆ ಇಟ್ಕೊಳ್ಳಿ, ಹಿಂದಕ್ಕೆ ಇಡಬೇಡಿ, ಈ ವಿಷಯದಲ್ಲಿ ನಿಮ್ಗೆ ಏನು ತೊಂದರೆ ಬಂದರೂ ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಹೆದರಬೇಡಿ, ಯಾರು ಡಿಪಾರ್ಟ್ಮೆಂಟ್ ಬಂದು ಕೇಳಿದ್ರು ನೀವು ಹೇಳಿ ಧರ್ಮಸ್ಥಳ ಹೋಗಿ ವೀರೇಂದ್ರ ಹೆಗ್ಡೆಯವ್ರ ಹತ್ರ ಮಾತಾಡ್ಕೊಂಡು ಬನ್ನಿ ಅಂತೇಳಿ ಅವತ್ತು ಧೈರ್ಯ ಕೊಟ್ಟವರು ಅವರು ನಮಗೆ. ಇಲ್ಲಾರ ನಾನು ಇವತ್ತು ಈ ಆಶ್ರಮ ಇರ್ತಿರ್ಲಿಲ್ಲ, ಕಾರಣ ಇರ್ತಿತ್ತೋ ಇಲ್ಲೋ ಎಂಬುದು ನನಗೆ ಹೇಳಲಿಕ್ಕೆ, ಆದರೆ ನಾನು ಇರ್ತಿರ್ಲಿಲ್ಲ. ನಾನು ಒಂದು ಡಿಸೈಡ್ ಮಾಡಿದ್ದೆ ಆ ಟೈಮಲ್ಲಿ, ಆ ಅಪವಾದ ಬಂದಾಗ. ಸಿಯೋನ್ ಆಶ್ರಮದಲ್ಲಿ ಪ್ರತಿಯೋರ್ವರಿಗೂ ಬಟ್ಟೆ, ಊಟ, ವಸತಿ ಜೊತೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯು ಲಭಿಸ್ತಾ ಇದೆ. ಮಕ್ಕಳಿಗೆ, ವೃದ್ಧರಿಗೆ, ಪ್ರತಿಯೋರ್ವರಿಗೂ ನಿಸ್ವಾರ್ಥ ಸೇವೆಯನ್ನ ನೀಡ್ತಾ ಇದೆ ಈ ಪುಣ್ಯ ಸ್ಥಳ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸುಜಾತ ಅಂತ. ಕಳೆದ 11 ವರ್ಷಗಳಿಂದ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವುದು ನನಗೆ ತುಂಬ ಖುಷಿ ತಂದು ಕೊಟ್ಟಿದೆ. ಇಲ್ಲಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರಾಗಿರಬಹುದು ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಅವರಾಗಿರಬಹುದು, ಎಲ್ಲರೂ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವವಿಲ್ಲದೆ ಸಿಬ್ಬಂದಿಗಳನ್ನಾಗಿರ್ಬೋದು ಮತ್ತು ಆಶ್ರಮ ನಿವಾಸಿಗಳನ್ನು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ನಮಗೆ ತುಂಬ ಖುಷಿ ಅನಿಸುತ್ತೆ. ತುಂಬ ದಾನಿಗಳು ನೆರವಿನಿಂದ ನಡೆಯುತ್ತಿದೆ ನಮ್ಮ ಸಂಸ್ಥೆ. ಇಲ್ಲಿವರೆಗೆ ದಾನ ಮಾಡಿದಂತಹ ಎಲ್ಲ ದಾನಿಗಳಿಗೆ ಚಿರಋಣಿಗಳಾಗಿರುತ್ತೇವೆ. ಪ್ರಸ್ತುತ 2023-24ನೇ ಸಾಲಿನ ಆಡಿಟ್ ರಿಪೋರ್ಟ್ ಪ್ರಕಾರ 2,10,14,542 ರೂಪಾಯಿಗಳು ಸಾಲದಲ್ಲಿದ್ದೇವೆ ನಾವು. ಈ ಸಾಲವನ್ನು ನೀಗಿಸಬೇಕಿದ್ರೆ ತಮ್ಮಂತಹ ದಾನಿಗಳ ಸಹಾಯ ತುಂಬ ಮುಖ್ಯವಾಗಿರುತ್ತದೆ. ಸಂಕಷ್ಟದಲ್ಲಿರುವಂತಹ ನಮಗೆ 1 ರೂಪಾಯಿ ಕೂಡ ಅತ್ಯಮೂಲ್ಯವಾಗಿದೆ. ಆದ್ದರಿಂದ ತಾವು ಮಿನಿಮಮ್ 1 ರೂಪಾಯಿ, ಮ್ಯಾಕ್ಸಿಮಮ್ ತಮ್ಮ ಕೈಲಾದಷ್ಟು ಸಹಾಯವನ್ನು ನೀಡಿ ತಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ತಾವು ನೀಡುವ 1 ರೂಪಾಯಿ ಕೂಡ ಅತ್ಯಮೂಲ್ಯವಾದದ್ದು. ಡೊನೇಷನ್ ನೀಡಿದ ತಕ್ಷಣ ನಮ್ಮ ಆಫೀಸ್ನ ದೂರವಾಣಿ ಸಂಖ್ಯೆಗೆ ದೂರವಾಣಿ ಮೂಲಕ ಅಥವಾ ವಾಟ್ಸಪ್ ಮೂಲಕ ತಾವು ಫೋನ್ ಮಾಡಿ ತಿಳಿಸುವುದು ನಮಗೆ ರಿಸಿಪ್ಟ್ ಮಾಡಲಿಕ್ಕೆ. ಅಂದರೆ ನಾವು ಡೊನೇಷನ್ ATG ಬೆನಿಫಿಟ್ IT ಫೈಲ್ ಮಾಡುವವರಾದ್ರೆ ತಾವೆಲ್ಲರೂ ನಿಮ್ಮ ಸ್ವಂತ ಅಕೌಂಟಿಂದ ನಮ್ಮ ಸಿಯೋನ್ ಆಶ್ರಮದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಚೆಕ್ DD ಮೂಲಕನೂ ನಮಗೆ ಡೊನೇಷನ್ ಅನ್ನು ನೀಡಬಹುದು. ನೀವು ನೀಡಿದ ಡೊನೇಷನ್ ತಕ್ಷಣ ನಾವು ರಿಸಿಪ್ಟ್ ಮಾಡಿ ನಿಮಗೆ ನಾವು ಕಳಿಸ್ತೇವೆ. ನಾವು ರಿಸಿಪ್ಟ್ ಮಾಡಬೇಕಿದ್ರೆ ನಿಮ್ಮ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನ ಪ್ರತಿನೂ ನೀಡಬೇಕಾಗತ್ತೆ. ಅದು ನೀಡಿದ ತಕ್ಷಣ ನಾವು ರಿಸಿಪ್ಟ್ ಮಾಡಿ ನಿಮಗೆ ತಿಳಿಸುತ್ತೇವೆ, ಕಳಿಸ್ತೇವೆ. ನಂತರ ಫಾರ್ಮ್ 10B ಮಾರ್ಚ್ ನಂತರ ಏಪ್ರಿಲ್ ಅಲ್ಲಿ ನಿಮಗೆ ಫಾರ್ಮ್ 10B ಯನ್ನು ನೀಡುತ್ತೇವೆ. ಇದು ನಿಮಗೆ ATG ಬೆನಿಫಿಟ್ಗೆ ಉಪಯೋಗವಾಗುತ್ತದೆ. ಅದೇ ರೀತಿ ನೀವು ಕೈಂಡ್ ರೂಪದಲ್ಲಿಯೂ ನಮಗೆ ಡೊನೇಷನ್ ಅನ್ನು ನೀಡಬಹುದು. ಕೈಂಡ್ ಅಂದ್ರೆ ಗ್ರೋಸರಿ ಅಥವಾ ಪೇಸ್ಟ್, ಸೋಪ್, ಡೈಪರ್, ನ್ಯಾಪ್ಕಿನ್ಸ್, ಹೀಗೆ ಯಾವುದೇ ರೂಪದಲ್ಲಿಯೂ ಡೊನೇಷನ್ ಅನ್ನು ನೀಡಬಹುದು. ATG ಬೆನಿಫಿಟ್ ಬೇಕಾದವರು ಕ್ಯಾಶ್ ಮ್ಯಾಕ್ಸಿಮಮ್ ಚೆಕ್ ಅಥವಾ ಟ್ರಾನ್ಸ್ಫರ್ ಮಾಡೋದಾದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಕ್ಯಾಶಿಗೆ ವರ್ಷಕ್ಕೆ 2,000 ಮಾತ್ರ ಅಲವಾಗುತ್ತೆ. ಅದಕ್ಕಿಂತ ಜಾಸ್ತಿ ನಮಗೆ ಕ್ಯಾಶಿಗೆ ATG ಬೆನಿಫಿಟ್ ಸಿಗಲ್ಲ. ATG ಬೆನಿಫಿಟ್ ಬೇಡ ಅಂತಿದ್ದವರು ಕ್ಯಾಶ್ ಎಷ್ಟು ಬೇಕಾದ್ರೂ ನೀಡಬಹುದು. ಅದೇ ರೀತಿ ಅನ್ನದಾನ ಕೂಡ ನೀಡಿ ಇಲ್ಲಿ ಸಹಕರಿಸಬಹುದು. ಅಂದ್ರೆ ಈಗ ಕೆಲವರು ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಮದುವೆ ದಿನ, ಮದುವೆ ಕೂಡ ಮಾಡ್ತಾರೆ, ಮದುವೆ ವಾರ್ಷಿಕೋತ್ಸವ, ನಾಮಕರಣ, ಈ ರೀತಿಯಲ್ಲಿ ನಮ್ಮ ಇನ್ಮೇಟ್ಸ್ನೊಂದಿಗೆ, ಆಶ್ರಮ ನಿವಾಸಿಗಳೊಂದಿಗೆ ಆಚರಿಸಿಕೊಂಡು ಒಂದು ದಿನದ ಊಟೋಪಚಾರವನ್ನು ನೀಡಿ ಸಂಭ್ರಮಿಸಬಹುದು. ಆದ್ರೆ ಈಗ ಇದೇ ಸಿಯೋನ್ ಆಶ್ರಮ ನಿಮ್ಮ ಸಹಾಯವನ್ನ ಬಯಸ್ತಾ ಇದೆ. ಪುಟಾಣಿ ಅಂಗವಿಕಲ ಮಕ್ಕಳು, ವೃದ್ಧರು, ಮಾನಸಿಕ ಅಸ್ವಸ್ಥರು, ಇವರೆಲ್ಲರಿಗೂ ನಿಮ್ಮ ತೃಣ ಸಹಾಯವು ಬೇಕಾಗಿದೆ. ಸಿಯೋನ್ ಆಶ್ರಮದಲ್ಲಿ 350ಕ್ಕೂ ಹೆಚ್ಚು ಅನಾರೋಗ್ಯ ಪೀಡಿತರು ಇರೋದ್ರಿಂದ ಅವರನ್ನು ನೋಡಿಕೊಳ್ಳಲು ಆಶ್ರಮಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಇಡೀ ಆಶ್ರಮವೇ ಸಾಲದಲ್ಲಿ ಮುಳುಗಿದೆ. ಅಲ್ಲಿನ ಪ್ರತಿಯೋರ್ವರಿಗೂ ಬೇಕಾದ ಕನಿಷ್ಠ ಸವಲತ್ತುಗಳನ್ನು ಒದಗಿಸಲು ಹರಸಾಹಸ ಪಡ್ತಾ ಇದ್ದಾರೆ. ನಮಸ್ತೆ, ನಾನು ರಿತೇಶ್. ಇಲ್ಲಿ ಸಿಯೋನ್ ಆಶ್ರಮದಲ್ಲಿ HR ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು
2-3 ವರ್ಷದಿಂದ ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸೇವೆ ಸಲ್ಲಿಸಲಿಕ್ಕೂ ನನಗೊಂದು ತುಂಬ ಒಳ್ಳೆ ಒಂದು ಸಂತೋಷದ ವಿಷಯ ಕೂಡ ಅಷ್ಟೇ. ಅದೇ ರೀತಿ ಇಲ್ಲಿ ಒಂದು ಆಶೀರ್ವಾದ ಅಂತ ಸಹ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸಿಯೋನಾಶ್ರಮದಲ್ಲಿ ನಮ್ಮ ಶ್ರೀಯುತ UC ಪೌಲೋಸ್ ಅವರು ಸೇವೆ ಸಲ್ಲಿಸ್ತಿರುವಂಥ ಅನಾಥರು, ನಿರ್ಗತಿಕರು, ಬುದ್ಧಿಮಾಂದ್ಯರು ಇಂಥ ವ್ಯಕ್ತಿಗಳ ಆರೈಕೆ ಮಾಡುವುದು ಅದೊಂದು ಉತ್ತಮ ಕೆಲಸದಲ್ಲಿ ಅವರೊಟ್ಟಿಗೆ ನಮಗೂ ಸಹ ಒಂದು ಹೆಲ್ಪ್ ಮಾಡಲಿಕ್ಕೂ ನಮಗೆ ಒಂದು ಪಾತ್ರ ಕೊಟ್ಟದಕ್ಕೆ ಒಂದು ಚಾನ್ಸಸ್ ಅಂತ ಸಹ ಹೇಳ್ಬೋದು. ಅದೇ ರೀತಿ ನಾವು ಇಲ್ಲಿ ತುಂಬ ಸ್ಟಾಫ್ಗಳು ನಮ್ಮ ಥರ ತುಂಬ ಸ್ಟಾಫ್ಗಳು ಇಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಅಂತ ಹೇಳ್ಬೋದು. ಒಳ್ಳೆ ರೀತಿ ಯಾವುದೇ ಈವನ್ ಸ್ಯಾಲ್ರಿ ಈಗ ಕಮ್ಮಿ ಆದರೂ ಕೂಡ ಕೆಲವೊಮ್ಮೆ ಡಿಲೇ ಆದರೂ ಕೂಡ ಎಲ್ಲರೂ ಕೂಡ ಇಂದಲ್ಲ ನಾಳೆ ನಮಗೆ ಸಿಗ್ತದೆ ಅಂತ ಹೇಳುವಂಥ ಮನೋಭಾವನಲ್ಲಿ ಕೂಡ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಇದರಲ್ಲಿ ಎಲ್ಲರೂ ನಮ್ಮ ಆಶ್ರಮ ನಿವಾಸಿಗಳಿಗೆ ಅವರ ಫ್ಯಾಮಿಲಿ ಮೆಂಬರ್ ಥರನೇ ಅವರು ನೋಡಿಕೊಂಡು ಅವರನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಮತ್ತು ಅವರ ಬೆಸ್ಟ್ ಸರ್ವಿಸನ್ನು ಅವರು ಕೊಡ್ತಾ ಇದ್ದಾರೆ. ಇದೊಂದು ನಮಗೆ ಮೆಚ್ಚುಗೆಯ ಒಂದು ವಿಷಯವಾಗಿದೆ. ಅದೇ ರೀತಿ ಈಗ ಹೇಳಿದಂತ ಹೇಳಿದ್ರೆ ನಮ್ಮ ಈ ಒಂದು ಕಾನ್ಸೆಪ್ಟ್ ಏನಿದೆ ₹1 ಈ ಒಂದು ಕಾನ್ಸೆಪ್ಟ್ ಅದು ನಮ್ಮ ಈ ಸಿಯೋನಾಶ್ರಮದಲ್ಲಿ ಇರುವಂತಹ ಈ ಮಾನಸಿಕ ವ್ಯಕ್ತಿಗಳ ಆರೈಕೆಗೆ ನಿಮ್ಮ ಈ ಒಂದು ಕಿಂಚಿತ್ತು ಸಹಾಯ ನಮ್ಮ ಈ ಆಶ್ರಮದ ನಡೆಸಲಿಕ್ಕೆ ಮುನ್ನಡೆಸಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ನಿಮಗೆ ಒಂದು ವೇದಿಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿರುವಂತ ಮಾನಸಿಕ ವ್ಯಕ್ತಿಗಳಿಗೆ ಈ ₹1 ನೀವು ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತುಂಬ ಜನಗಳಿದ್ದೀರಾ. ಅದೇ ರೀತಿ ಆ ₹1 ಸೇರಿಸಿದ್ರೆ ಹನಿ ಹನಿ ಸೇರಿ ಹಳ್ಳ ಅಂತ ಏನು ಹೇಳ್ತೀವಿ ನಾವು, ಅದನ್ನು ₹1 ನೀವು ಸೇರಿ ನಮ್ಮ ಈ ಆಶ್ರಮಕ್ಕೆ ನೀವು ದಾನ ಮಾಡಿ ಕೊಟ್ಟರೆ ಅವರ ದೈನಂದಿನ ಜೀವನಕ್ಕೆ ನಡೆಸಲಿಕ್ಕೆ ತುಂಬಾ ಉಪಯುಕ್ತವಾಗ್ತದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಈ ವಿಡಿಯೋವನ್ನು ಎಲ್ಲ ಯಾರು ನೋಡ್ತಾ ಇದ್ದೀರಾ ಇದನ್ನು ಆದಷ್ಟು ನಿಮ್ಮ ಹತ್ತಿರದ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಈ ಆಶ್ರಮದ ಬಗ್ಗೆ ಎಲ್ಲರಿಗೂ ಪರಿಚಯ ಆಗಲಿ. ಅದೇ ರೀತಿ ಈ ಆಶ್ರಮದ ಬಗ್ಗೆ ನೀವು ನೋಡಿ ದಯವಿಟ್ಟು ನೀವು ಆಶ್ರಮಕ್ಕೊಮ್ಮೆ ಭೇಟಿ ಕೊಡಬೇಕು. ಮುಖತಃ ನೀವು ಭೇಟಿ ಕೊಟ್ಟು ಈ ಆಶ್ರಮ ಹೇಗೆ ನಡೀತಿದೆ, ಯಾವ ಸಿಚುವೇಶನ್ ಅಲ್ಲಿ ಇದೆ, ಎಷ್ಟೆಲ್ಲ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳುವಂತ ಪರಿಸ್ಥಿತಿ ನೀವು ಖುದ್ದಾಗಿ ಇಲ್ಲಿ ಬಂದು ನೋಡಬಹುದು ಅಂತ ಹೇಳ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇದೇ ಕಾರಣಕ್ಕಾಗಿ ಆಶ್ರಮ ಪ್ರತಿಯೊಬ್ಬರ ಬಳಿಯೂ ಸಹಾಯ ಯಾಚಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ದಿನದ ತನ್ನ ಆದಾಯದ ₹1 ದಾನ ಮಾಡುವುದು ದೊಡ್ಡ ಮಾತೇನಲ್ಲ. ಖಂಡಿತವಾಗಿಯೂ ದಾನ ಮಾಡಬಹುದು. ಅದೇ ಕೋರಿಕೆಯನ್ನ ಜನಗಳ ಬಳಿ ಆಶ್ರಮ ಇಡ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಮನೋರೋಗ ರೋಗಿಗಳು ಹೆಚ್ಚಿರುವುದು, ಮತ್ತೆ ಇದು ಪ್ರಾಯಸ್ಥರಿದ್ದಾರೆ, ಮತ್ತೆ ಬುದ್ಧಿಮಾಂದ್ಯರು ಅಂತ ಇದ್ದಾರೆ, ಮೆಂಟಲ್ ರಿಟೈರ್ಡ್ ಅಂತಾರೆ, ಮತ್ತೆ ಹ್ಯಾಂಡಿಕ್ಯಾಪ್ಟ್ ಅಂದರೆ ಕೈ ಇಲ್ಲ ಕಾಲಿಲ್ಲ, ಕೈ ಕಾಲು ಇದ್ರೂ ಕೂಡ ನಡೀಲಿಕ್ಕೆ ಆಗೋದಿಲ್ಲ. ಹುಟ್ಟಿದ ಆವತ್ತಿಂದನೇ 100% ಬೆಡ್ಡೆಡ್ ಆಗಿದ್ದ ಮಕ್ಕಳು ಕೂಡ ಸ್ಟ್ರೀಟಿಂದ ಸಿಕ್ಕಿದ್ದು ನಮ್ಮ ಹತ್ರ ಈಗಲೂ ಕೂಡ ಇದ್ದಾರೆ. ಈ ಮಕ್ಕಳಿಗೆಲ್ಲ ನಮ್ಮಿಂದ ಆದಷ್ಟು ಹೆಲ್ಪನ್ನು ನಾವು ಕೊಡ್ತಾ ಇದ್ದೀವಿ. ಹೌದು, ನೀವು ದಿನದಲ್ಲಿ ₹1 ಅಥವಾ ವರ್ಷಕ್ಕಾಗುವ ₹365 ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಸಿಯೋನ್ ಆಶ್ರಮದ ಬ್ಯಾಂಕ್ ಖಾತೆಗೆ ಹಾಕುವ ಮೂಲಕ ನಿಮ್ಮ ಈ ಪುಟ್ಟ ಸಹಾಯ ಆ ಕಂದಮ್ಮಗಳ ಬಾಳಿಗೆ ಬೆಳಕಾಗಬಹುದು. ಈಗ ಏನಾಯ್ತು ಅಂದರೆ ನಮಗೆ ಈ ಇತ್ತೀಚಿನ ಸಂದರ್ಭಗಳಿಂದ 2 ವರ್ಷಗಳಿಂದ ನಮಗೆ ತುಂಬ ಈಗ ಸಾಲದಲ್ಲಿ ಕೂಡ ಈಗ ಆಶ್ರಮ ನಡೀತಾ ಇದೆ. ಈಗ ನಿಜವಾಗಿ ಹೇಳಿದರೆ 2,14,542 ಈಗ ಪ್ರೆಸೆಂಟ್ಲಿ 2023-24 ಓಡಿಟ್ ಪ್ರಕಾರ ನಮಗೆ ಈಗ ಸಾಲದಲ್ಲಿ ಉಂಟು. ನಿಜವಾಗಿ ಹೇಳಿದ್ರೆ ನಮ್ಮದು ಇಲ್ಲಿ ಸ್ಟಾಪ್ ಇದು ಕೂಡ ಸ್ಯಾಲ್ರಿ ಕೊಡದೆ ಈಗ 2 ತಿಂಗಳಾಯಿತು. ಕಾರಣ ಅಲ್ಲಿ ಹಣ ಈಗ ಬರ್ತಾ ಇಲ್ಲ. ಮುಂಚೆ ಬರ್ತಾ ಇತ್ತು, ಈಗ ಭಾಳ ಟೈಟಲ್ಲಿ ಇದ್ದೇನೆ. ನಾವು ನಿಜವಾಗ್ಲೂ ಈಗ ಈ ವಿಡಿಯೋ ಮಾಡೋ ಒಂದು ಉದ್ದೇಶ ಕೂಡ ಏನಂದರೆ ಈ ಸಾಲವನ್ನು ಮುಗಿಸಬೇಕು, ಮತ್ತು ನಮ್ಮ ಇಲ್ಲಿಯ ರೂಟೀನ್ ಕೂಡ ಡೈಲಿ ನಮಗೆ ನಡೀಬೇಕು. ನಮಗೆ ಈಗ ಒಂದು ದಿವಸಕ್ಕೆ ಟೋಟಲ್ ಇಲ್ಲಿ ಸ್ಯಾಲರಿ ಮತ್ತು ಫುಡ್ಡು, ಮೆಡಿಸಿನ್, ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ಬಾಕಿ ಇನ್ನಿತರ ಎಲ್ಲ ಖರ್ಚುಗಳು ಸೇರಿ ಮೆಡಿಸಿನ್ ಎಲ್ಲ ಸೇರಿ ನಮಗೆ ಒಂದು ದಿವಸದಲ್ಲಿ 1,31,000 ನಮಗೆ ಖರ್ಚು ಬೀಳ್ತಾ ಇದೆ. ಅದು ಏನಿದ್ರು ಎಲ್ಲ ಅಕೌಂಟ್ ಥ್ರೂ ಉಂಟು, ಎಲ್ಲ ಆಡಿಟ್ ರಿಪೋರ್ಟ್ ಪ್ರತಿ ವರ್ಷ ಆಡಿಟ್ ಆಗ್ತಾ ಇದೆ, ಎಲ್ಲ ಕರೆಕ್ಟಾಗಿ ಅದು ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಉಂಟು ಈ ಪರಿಸ್ಥಿತಿ. ಆಗ ನಿಮ್ಮಂಥವರ ದಾನಿಗಳು ನಮಗೆ ಇದಕ್ಕೆ ಕೈ ಕೊಟ್ಟು ಸಹಾಯ ಮಾಡಬೇಕು. ಈಗ ನಮ್ಮ ಆಶ್ರಮಕೊಂಡು ತಿಳಿದವರು ತುಂಬ ಜನ ಇದ್ದಾರೆ, ಆದರೆ ತಿಳಿದವರು ಅದಕ್ಕಿಂತಲೂ 10 ಪಟ್ಟು ಜಾಸ್ತಿ ಇದ್ದಾರೆ. ಆಗ ತಿಳಿದವರು ಏನು ಮಾಡಬೇಕು, ತಿಳಿದವರಿಗೆ ಸ್ವಲ್ಪ ಅವರಿಗೆ ಇದನ್ನು ಸ್ವಲ್ಪ ತಿಳಿಸುವ ರೀತಿಯಲ್ಲಿ ವ್ಯವಸ್ಥೆಯನ್ನು ನೀವು ಮಾಡಬೇಕು. ಅದಕ್ಕೋಸ್ಕರ ನಾವು ಈಗ ಒಂದು ಹೊಸ ಒಂದು ಕಾರ್ಯಕ್ರಮ ಈಗ ನಾವು ಪ್ರಾರಂಭ ಮಾಡಲಿಕ್ಕೆ ಉದ್ದೇಶಿದ್ದು. ನಾವು ಯಾರ ಹತ್ರ ಏನು ಹೆಚ್ಚು ಕೇಳ್ತಾ ಇಲ್ಲ, ಭಾಳ ಕಡಿಮೆ ಕೇಳ್ತಾವೆ.
ನೀವು ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ₹1, ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ₹1 ನೀವು ಸಿಯೋನ್ ಆಶ್ರಮಕ್ಕೆ ದಾನ ಮಾಡಿ. ಆ ದಾನ ಮಾಡಿದರೆ ನಮಗೆ ಇಲ್ಲಿಯ ಖರ್ಚು ನಡೆಯುತ್ತೆ, ನಮ್ಮ ಸಾಲವನ್ನು ಮುಗಿಸ್ಕೊಂಡು ಹೋಗುತ್ತೆ. ಮಾತ್ರ ಅಲ್ಲ, ಫ್ಯೂಚರಿಗೆ ಇನ್ನೂ ಸ್ವಲ್ಪ ಹೆಚ್ಚು ಪೇಷಂಟ್, ಇನ್ನೂ ಕೂಡ ಜನಗಳು ಅನಾಥರು ದಾರಿಯಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಸೇವೆ ಮಾಡಬೇಕಂತ ಉದ್ದೇಶ ಇದ್ದೇನೆ. ಮತ್ತು ನಮಗೆ ಇಲ್ಲಿ ಮಂಗಳೂರಿಗೆ ಇಲ್ಲಿಗೂ ಸಾಧಾರಣ 80 ಕಿಲೋಮೀಟರ್ ದೂರ ಆಗುತ್ತೆ. ಒಬ್ಬರಿಗೆ ಏನಾದ್ರು ಹುಷಾರಿಲ್ಲ ಅಂತ ಆದರೆ ಕರ್ಕೊಂಡು ಹೋಗ್ಬೇಕಾದ್ರೆ 2.5-3 ಗಂಟೆ ನಮಗೆ ಟೈಮ್ ಹಿಡಿಯುತ್ತೆ. ಅಷ್ಟವರಿಗೆ ಜನಗಳು ದಾರಿಯಲ್ಲಿ ಕೂಡ ತೀರಿ ಹೋಗುವಂಥ ಪರಿಸ್ಥಿತಿ ಉಂಟು. ಅವರಿಗೆ ಕೂಡ ಇಲ್ಲಿ ಈ ಇದ್ದಂಥ ಪೇಷಂಟ್ರಿಗೆ ಇಲ್ಲಿ ಒಂದು ಹಾಸ್ಪಿಟ್ಲಿದ್ದು ಒಂದು ವ್ಯವಸ್ಥೆ ಮಾಡಬೇಕಂತೆ, ಫುಲ್ಲು ಫೆಸಿಲಿಟಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಇದ್ದೇನೆ. ಈಗ ಭಾಳ ಸಣ್ಣ ರೀತಿಯಲ್ಲಿ ನಾವು ಮಾಡ್ತಾ ಇದ್ದಾರೆ, ಆದರೆ ಅದು ಸಾಕಾಗೋದಿಲ್ಲ, ಹೆಚ್ಚು ಮಾಡಬೇಕಂತ ಉದ್ದೇಶ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ಈ ವಿಡಿಯೋವನ್ನು ನೋಡುವವರು ವಿಡಿಯೋನು ನೋಡಿ, ಮತ್ತು ತಮಗೆ ಸಂದರ್ಭ ಸಿಕ್ಕಿದಾಗ ಒಂದಾದ ಸಲ ಈ ಆಶ್ರಮಕ್ಕೊಂದು ಭೇಟಿ ಕೊಡಿ. ಮತ್ತು ನಿಮ್ಮ ಬಾಕಿ ಉಳಿದವರು ಯಾರು ಫ್ರೆಂಡ್ಸ್ ಇದ್ದಾರೆ ಅವರು ಕೂಡ ತಿಳಿಸಿ ಸಹಕರಿಸಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇನೆ. ಆಲಿಸಿರಿ ಬಾಳೊಂದು ರಾಟ ಮರೆಯದಿರಿ, ಬೆಳಕಿನ ಕಿರಣಗಲಿ ಬಣ್ಣಿಸಿರಿ, ಬೆಳಕುಂಟು ಮನೆಯುಂಟು ತೋರಿಸಿರಿ, ನಾಳೆಗೆ ನಂಬಿಗಿರಲಿ ನಮ್ಮ ಬಾಳಲಿ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. मेरे बीच में तेरे मेरे बीच में कैसा होए बंधन अनजाना, कैसा होए बंधन अनजाना. ವೀಕ್ಷಕರೇ, ನಿಮ್ಮಲ್ಲೊಂದು ವಿನಂತಿ. ಸುಖ ಸುಮ್ಮನೆ ಹಣ ವ್ಯಯಿಸುತ್ತೇವೆ ನಾವು, ಆದರೆ ಅದೇ ನಿಮ್ಮ ದುಡಿಮೆಯ ಅತ್ಯಲ್ಪ ಹಣವನ್ನು ಈ ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ವೃದ್ಧರನ್ನು ನೋಡಿಕೊಳ್ಳುವ ಈ ಆಶ್ರಮಕ್ಕೆ ನೀಡಿ ಮಾನವೀಯತೆಯನ್ನು ಮೆರೆದು ನಮ್ಮ ಸಮಾಜದಲ್ಲಿ ಇಂತಹ ಮನಗಳಿಗೂ ಸುಂದರ ಬದುಕಲು ಅವಕಾಶವಿದೆ ಎಂಬುದನ್ನು ತೋರ್ಪಡಿಸಿ ಎಂಬುದೇ ನಮ್ಮ ಆಶಯ.